ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸಬೇಕು ಅಂತ ಹೇಳ್ತಾ ಇದ್ದೀರಿ. ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನಾದೇಶದ ವಿರುದ್ಧ ಇದ್ದೀರಾ ಹಾಗಾದ್ರೆ ಜೆಡಿಎಸ್ ಪಕ್ಷ? ಈಗ ಜನ ಮ್ಯಾಂಡೇಟರಿ ಕೊಟ್ಟಿದ್ದಾರೆ, 140 ಸೀಟ್ ಕೊಟ್ಟಿದ್ದಾರಲ್ವಾ. ನಿಮಗೆ ನಿಮ್ಮ ಯೋಗ್ಯತೆಗೆ ಕನಸಿನ ಕರ್ನಾಟಕ ಅಂತ ಒಳ್ಳೆ ಟೈಟಲ್ನ ನೀವು ಕೊಟ್ಟಿದ್ದೀರಾ ರಂಜಿತ್. ಇವತ್ತು ನನಗೆ ಬಹಳ ಖುಷಿ ಇದೆ ಇಲ್ಲಿ ಬಂದು ನಾನು ಈ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ. ಕನಸಿನ ಕರ್ನಾಟಕ ಅಂದ್ರೆ ಏನು? ಇವತ್ತು ಉಜ್ವಲ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಕನಸಿನ ಕರ್ನಾಟಕ ಸ್ಥಾಪನೆ ಮಾಡುವವರು ಯಾರು? ಇವತ್ತಿನ ಯುವಕರಲ್ವಾ. ಯುವಕರಿಗೆ ಏನ್ ಕೆಲಸ ಮಾಡಿದ್ದೀರಿ ನೀವು? ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ. ಯುವಕರು ಇವತ್ತು ಖರ್ಚು ಮಾಡಬೇಕು, ಅವ್ರ ಕೈ ತುಂಬ ಸಂಬಳ ಬೇಕು, ಅವರು ಇಂಡಸ್ಟ್ರಿಗಳನ್ನ ನಿರ್ಮಾಣ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು. ಇವತ್ತು ಬೆಂಗಳೂರು ನಗರ, ಆಗ್ಲೇ ನಮ್ಮ ಅಶ್ವಥ್ ನಾರಾಯಣರವರು ಹೇಳ್ತಾ ಇದ್ರು, ಬೆಂಗಳೂರು ನಗರದಲ್ಲಿ ಸಂಚಾರ ಜಾಸ್ತಿ ಆಗಿದೆ, ಬೆಂಗಳೂರು ನಗರದಲ್ಲಿ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಯಾತಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಬೇರೆ ಬೇರೆ ಊರುಗಳಿಂದ? ನೀವು ಸ್ಥಳೀಯವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೀವು ಅವರಿಗೆ ಉದ್ಯೋಗನೂ ಕೊಟ್ಟು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳನ್ನು ಓಪನ್ ಮಾಡಿ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಟ್ರೆ ಬೆಂಗಳೂರು ನಗರಕ್ಕೆ ಯಾರು ಸ್ವಾಮಿ ಬರ್ತಾರೆ? ಎಲ್ಲ ಅವರವರ ಜಿಲ್ಲೆಗಳಲ್ಲೇ ಅವ್ರವ್ರು ನೋಡ್ಕೋತಾರಲ್ವಾ. ಬೆಂಗಳೂರು ಬರೋದು ಬಹುಪಾಲು ಯಾಕೆ ಬರ್ತಾರಂದ್ರೆ ಕೆಲಸ ಹುಡುಕೊಂಡು ಅವರ ಜೀವನ ಕಟ್ಕೋಬೇಕು, ಅವ್ರಿಗೆ ಏನ್ ಬೇಕೋ ಅವ್ರ ಜೀವನಾಂಶವನ್ನು ರೂಪಿಸ್ಕೋಬೇಕು, ಅವ್ರು ಹೊಟ್ಟೆಪಾಡಕ್ಕೋಸ್ಕರ ಬರ್ತಾರೆ ಅಲ್ವಾ. ಇವತ್ತು ಅದು ನಡೀತಾ ಇದೆಯಾ? ಸರ್ಕಾರ ಇವತ್ತು ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ, ಬೆಂಗಳೂರು ನಗರದಲ್ಲಿ ಸರ್ಕಾರ ಬಂದು ಮ್ಯಾಂಡೇಟರಿ ಕೊಟ್ಟರು ಬಂದಿದ್ದಾರೆ, ಅದನ್ನು ವಿರೋಧ ಮಾಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಿ ರಂಜಿತ್. ನಾವು ಅವ್ರ ಮ್ಯಾಂಡೇಟ್ರನ್ನಾಗ್ಲಿ ಸರ್ಕಾರವನ್ನಾಗ್ಲಿ ವಿರೋಧ ಮಾಡ್ತಾ ಇಲ್ಲ. ಇವತ್ತು ಸಂವಿಧಾನ ಬದ್ಧವಾದ ಇರತಕ್ಕಂಥ ಸರ್ಕಾರ ನಡೀತಾ ಇದೆ. ಆದರೆ ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದ ಇವತ್ತು ಅವರ ಅಧಿಕಾರ ದುರುಪಯೋಗ ಆಗ್ತಾ ಇರತಕ್ಕಂಥದ್ದು. ನಮ್ಮ ರಾಜ್ಯ ಅಂದ್ರೆ, ಕರ್ನಾಟಕ ರಾಜ್ಯ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ನಾವು GST ಯಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಇವತ್ತು ಆರ್ಥಿಕವಾಗಿ ಜನ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ರಾಜ್ಯದಲ್ಲಿ. ಯಾರಿಂದ ಹೋಗಿ ಕೈ ಚಾಚುವಂತ ಅವಶ್ಯಕತೆ ಇಲ್ಲ, ಸಾಲ ತಗೊಳ್ಳುವಂತ ವ್ಯವಸ್ಥೆನೂ ಬೇಕಿಲ್ಲ. ಆದರೆ ಇವತ್ತು ಏನಾಗಿದೆ, ಬೆಂಗಳೂರು ನಗರದಲ್ಲಿ ನೀವೇ ಒಂದು ಕ್ಯಾಂಪೇನ್ ಮಾಡಿದ್ರಿ ರಿಪಬ್ಲಿಕ್ ಕನ್ನಡ ವತಿಯಿಂದ, ಗುಂಡಿಗಳ ಒಂದು ಗಂಡಾಂತರ ಅಂತ ಹೇಳಿ ಅಲ್ವಾ. ಮೊನ್ನೆ ಎಲ್ಲ ನಾನು ಹೋಗಿದ್ದೆ ಮಾಗಡಿ ರಸ್ತೆಯಲ್ಲಿ, ಒಂದೇ ಗುಂಡಿಯಲ್ಲಿ 3 ಜನ ಜೀವ ಕಳ್ಕೊಂಡಿದ್ದಾರೆ. 2.5 ವರ್ಷ ಆಯ್ತು. ಹಳೆ ಕಲ್ಲು ಹೊಸ ಬಿಲ್ಲು, ಇಷ್ಟೇ ನಡೀತಾ ಇರೋದು. ಯಾರಿಗಾದ್ರು ಈಗ GBA ಅಂತ ಮಾಡಿದ್ರಿ, ಮಾಡಿದ ತಕ್ಷಣ ಏನಾದ್ರು ಸೃಷ್ಟಿ ಆಗೋಯ್ತಾ ಹೇಳಿ? 5 ಕಾರ್ಪೊರೇಷನ್ಗಳು ಮಾಡಿದ್ದೀರಿ, ಆಯ್ತು ಮಾಡ್ಕೊಳ್ಳಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಗೆ ಅಧಿಕಾರ ಇದೆ, ನಿಮ್ಗೆ ಮ್ಯಾಂಡೇಟರಿ ಇದೆ, ಏನ್ ಬೇಕಾದ್ರೆ ಮಾಡ್ತೀರಾ, ನಿಮ್ಮನ್ನು ಕೇಳೋರು ಮಾಡೋರು ಇಲ್ಲ ಅನ್ನೋ ಒಂದು ದುರಾಂಕಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಒಂದು ಕೆಲಸ ಆಗ್ತಾ ಇದೆಯಾ? ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಎಲ್ಲಾದ್ರೂ ಅಭಿವೃದ್ಧಿ ಕಾಣಿಸ್ತಾ ಇದೆಯಾ? ಕನಸಿನ ಕರ್ನಾಟಕ ಅಂದ್ರೆ ಏನು? ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಎಲ್ಲಾದ್ರೂ ಇದೆಯಾ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿ ನೋಡಿದ್ರು ಕೊಲೆ, ಮರ್ಡರ್, ರೇಪು. ನೀವು ನೋಡಿ ತಗೊಳ್ಳಿ, ಪರ್ಸೆಂಟೇಜ್ ತಗೊಳ್ಳಿ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತೇಳಿ. ಇದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು? ಬಿಜೆಪಿಯವರು, JDS ಅವರು. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ನಾವು ಏನೋ ಮಾತಾಡಿದ್ರೆ ಇವ್ರಿಗೆ ಕೆಲಸ ಇಲ್ಲಪ್ಪ, ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವ್ರು ವಿರೋಧ ಮಾಡ್ತಾರೆ ಅಂತಾರೆ. ನಮ್ಗೇನು ವಿರೋಧ ಮಾಡಬೇಕು ಅನ್ನೋ ಆಸೆ ಇಲ್ಲ. ನೀವು ಮಾಡುವ ಕುತಂತ್ರಗಳನ್ನ, ನೀವು ಮಾಡುವ ತಪ್ಪುಗಳನ್ನ ಎತ್ತಿಡಿಯುವಂತ ಕೆಲಸ ನಮ್ ಜವಾಬ್ದಾರಿ. ಅದನ್ನೇ ನಾವು ಮಾಡ್ತಾ ಇದೀವಿ. ಜನ ನೋಡ್ತಾ ಇದ್ದಾರೆ. ಇವತ್ತು ಚುನಾವಣೆ ನಡೆಸಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. 2.5 ವರ್ಷ ಆಗಿದೆ. ಒಂದು ತಾಲೂಕ್ ಪಂಚಾಯತ್ ಮಾಡಿದ್ರ, ಒಂದು ZP ಮಾಡಿದ್ರ, ಒಂದು ಪಟ್ಟಣ ಪಂಚಾಯತ್ ಮಾಡಿದ್ರ, ಒಂದು BBMP ಇಷ್ಟು ದಿನ, ಈಗ GBA ಅಂತ ಬಂದಿದೆ. ಯಾವಾಗ ಚುನಾವಣೆ ನಡೆಸೋದು? ಜನಪ್ರತಿನಿಧಿಗಳು ಇಲ್ದೇನೆ ಅಧಿಕಾರಿಗಳು ಕೆಲಸ ಮಾಡ್ತಾರ? ನೀವು ನೋಡಿದಿರತ್ತಾನೆ, ಒಂದು ಸಣ್ಣ ಮಳೆ ಬಂದ್ರೆ ಬೆಂಗಳೂರು ನಗರದಲ್ಲಿ ಯಾವ ತರ ಇದೆ ಅಲ್ವಾ? ನೀರಿನ ಹೊಳೆ ಹೆಂಗ್ ಹರಿತಾ ಇದೆ ನೋಡಿ. ಅಲ್ಲಿ ಸಾಯಿ ಲೇಔಟ್ ಮೊನ್ನೆ ನಾನು ಇನ್ಸ್ಪೆಕ್ಷನ್ ಮಾಡಿದೆ KR ಪುರಂ ಅಲ್ಲಿ. ಪಾಪ ಜನ ಯಾವ ತರ ಪರದಾಡ್ತಾರೆ. ನಿಮ್ಗೆ ಅದೆಲ್ಲ ಕಾಣಿಸಲ್ವಾ? ಯಾಕೆ ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ? ತಡೆಗೋಡೆ ಆಗ್ಲಿ, ಮತ್ತೆ ನೀರು ಸರಬರಾಜು ಆಗೋದಾಗ್ಲಿ, ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ಲ. ದುಡ್ಡು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ
ಆಗುವಂತ ಜನರೇಟ್ ಆಗುವಂತ ರೆವಿನ್ಯೂ 65ರಿಂದ 70% ಬರೀ ಬೆಂಗಳೂರಿಂದ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಅಲ್ವಾ? ಗ್ರೇಟರ್ ಬೆಂಗಳೂರು ಅಂದ್ರಿ, ಬ್ರಾಂಡ್ ಬೆಂಗಳೂರು ಅಂದ್ರಿ, ಇವತ್ತು ಬ್ಯಾಡ್ ಬೆಂಗಳೂರು ಆಗಿದೆ. ಕರೆಕ್ಟ್. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸಬೇಕು ಅಂತ ಹೇಳ್ತಾ ಇದ್ದೀರಿ. ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನಾದೇಶದ ವಿರುದ್ಧ ಇದ್ದೀರಾ ಹಾಗಾದ್ರೆ ಜೆಡಿಎಸ್ ಪಕ್ಷ? ಈಗ ಜನ ಮ್ಯಾಂಡೇಟರಿ ಕೊಟ್ಟಿದ್ದಾರೆ, 140 ಸೀಟ್ ಕೊಟ್ಟಿದ್ದಾರಲ್ವಾ? ನಿಮಗೆ ನಿಮ್ಮ ಯೋಗ್ಯತೆಗೆ ಕನಸಿನ ಕರ್ನಾಟಕ ಅಂತ ಒಳ್ಳೆ ಟೈಟಲ್ನ ನೀವು ಕೊಟ್ಟಿದ್ದೀರಾ ರಂಜಿತ್. ಇವತ್ತು ನನಗೆ ಬಹಳ ಖುಷಿ ಇದೆ ಇಲ್ಲಿ ಬಂದು ನಾನು ಈ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ. ಕನಸಿನ ಕರ್ನಾಟಕ ಅಂದ್ರೆ ಏನು? ಇವತ್ತು ಉಜ್ವಲ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಕನಸಿನ ಕರ್ನಾಟಕ ಸ್ಥಾಪನೆ ಮಾಡುವವರು ಯಾರು? ಇವತ್ತಿನ ಯುವಕರಲ್ವಾ? ಯುವಕರಿಗೆ ಏನ್ ಕೆಲಸ ಮಾಡಿದ್ದೀರಿ ನೀವು? ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಯುವಕರು ಇವತ್ತು ಖರ್ಚು ಮಾಡಬೇಕು, ಅವ್ರ ಕೈ ತುಂಬ ಸಂಬಳ ಬೇಕು, ಅವರು ಇಂಡಸ್ಟ್ರಿಗಳನ್ನ ನಿರ್ಮಾಣ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು. ಇವತ್ತು ಬೆಂಗಳೂರು ನಗರ, ಆಗ್ಲೇ ನಮ್ಮ ಅಶ್ವಥ್ ನಾರಾಯಣರವರು ಹೇಳ್ತಾ ಇದ್ರು, ಬೆಂಗಳೂರು ನಗರದಲ್ಲಿ ಸಂಚಾರ ಜಾಸ್ತಿ ಆಗಿದೆ, ಬೆಂಗಳೂರು ನಗರದಲ್ಲಿ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಯಾತಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಬೇರೆ ಬೇರೆ ಊರುಗಳಿಂದ? ನೀವು ಸ್ಥಳೀಯವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೀವು ಅವರಿಗೆ ಉದ್ಯೋಗನೂ ಕೊಟ್ಟು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳನ್ನು ಓಪನ್ ಮಾಡಿ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಟ್ರೆ ಬೆಂಗಳೂರು ನಗರಕ್ಕೆ ಯಾರು ಸ್ವಾಮಿ ಬರ್ತಾರೆ? ಎಲ್ಲ ಅವರವರ ಜಿಲ್ಲೆಗಳಲ್ಲೇ ಅವ್ರವ್ರು ನೋಡ್ಕೋತಾರಲ್ವಾ? ಬೆಂಗಳೂರು ಬರೋದು ಬಹುಪಾಲು ಯಾಕೆ ಬರ್ತಾರಂದ್ರೆ ಕೆಲಸ ಹುಡುಕೊಂಡು ಅವರ ಜೀವನ ಕಟ್ಕೋಬೇಕು, ಅವ್ರಿಗೆ ಏನ್ ಬೇಕೋ ಅವ್ರ ಜೀವನಾಂಶವನ್ನು ರೂಪಿಸ್ಕೋಬೇಕು, ಅವ್ರು ಹೊಟ್ಟೆಪಾಡಕ್ಕೋಸ್ಕರ ಬರ್ತಾರೆ ಅಲ್ವಾ? ಇವತ್ತು ಅದು ನಡೀತಾ ಇದೆಯಾ? ಸರ್ಕಾರ ಇವತ್ತು ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಸರ್ಕಾರ ಬಂದು ಮ್ಯಾಂಡೇಟರಿ ಕೊಟ್ಟರು ಬಂದಿದ್ದಾರೆ, ಅದನ್ನು ವಿರೋಧ ಮಾಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಿ ರಂಜಿತ್. ನಾವು ಅವ್ರ ಮ್ಯಾಂಡೇಟ್ರನ್ನಾಗ್ಲಿ ಸರ್ಕಾರವನ್ನಾಗ್ಲಿ ವಿರೋಧ ಮಾಡ್ತಾ ಇಲ್ಲ. ಇವತ್ತು ಸಂವಿಧಾನಬದ್ಧವಾದ ಇರತಕ್ಕಂಥ ಸರ್ಕಾರ ನಡೀತಾ ಇದೆ. ಆದರೆ ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದ ಇವತ್ತು ಅವರ ಅಧಿಕಾರ ದುರುಪಯೋಗ ಆಗ್ತಾ ಇರತಕ್ಕಂಥದ್ದು. ನಮ್ಮ ರಾಜ್ಯ ಅಂದ್ರೆ, ಕರ್ನಾಟಕ ರಾಜ್ಯ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ನಾವು GST ಅಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಇವತ್ತು ಆರ್ಥಿಕವಾಗಿ ಜನ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ರಾಜ್ಯದಲ್ಲಿ. ಯಾರಿಂದ ಹೋಗಿ ಕೈ ಚಾಚುವಂತ ಅವಶ್ಯಕತೆ ಇಲ್ಲ, ಸಾಲ ತಗೊಳ್ಳುವಂತ ವ್ಯವಸ್ಥೆನೂ ಬೇಕಿಲ್ಲ. ಆದರೆ ಇವತ್ತು ಏನಾಗಿದೆ, ಬೆಂಗಳೂರು ನಗರದಲ್ಲಿ ನೀವೇ ಒಂದು ಕ್ಯಾಂಪೇನ್ ಮಾಡಿದ್ರಿ ರಿಪಬ್ಲಿಕ್ ಕನ್ನಡ ವತಿಯಿಂದ, ಗುಂಡಿಗಳ ಒಂದು ಗಂಡಾಂತರ ಅಂತ ಹೇಳಿ ಅಲ್ವಾ? ಮೊನ್ನೆ ಎಲ್ಲ ನಾನು ಹೋಗಿದ್ದೆ ಮಾಗಡಿ ರಸ್ತೆಯಲ್ಲಿ, ಒಂದೇ ಗುಂಡಿಯಲ್ಲಿ 3 ಜನ ಜೀವ ಕಳ್ಕೊಂಡಿದ್ದಾರೆ. 2.5 ವರ್ಷ ಆಯ್ತು. ಹಳೆ ಕಲ್ಲು ಹೊಸ ಬಿಲ್ಲು, ಇಷ್ಟೇ ನಡೀತಾ ಇರೋದು. ಯಾರಿಗದು ಈಗ GBA ಅಂತ ಮಾಡಿದ್ರಿ, ಮಾಡಿದ ತಕ್ಷಣ ಏನಾದ್ರು ಸೃಷ್ಟಿ ಆಗೋಯ್ತಾ ಹೇಳಿ? 5 ಕಾರ್ಪೊರೇಷನ್ಗಳು ಮಾಡಿದಿರಿ, ಆಯ್ತು ಮಾಡ್ಕೊಳ್ಳಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಗೆ ಅಧಿಕಾರ ಇದೆ, ನಿಮ್ಗೆ ಮ್ಯಾಂಡೇಟರಿ ಇದೆ, ಏನ್ ಬೇಕಾದ್ರೆ ಮಾಡ್ತೀರಾ, ನಿಮ್ಮನ್ನು ಕೇಳೋರು ಮಾಡೋರಿಲ್ಲ ಅನ್ನೋ ಒಂದು ದುರಾಂಕಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಒಂದು Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.